ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಮಾರ್ಚ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ 19ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಹಬ್ಬ, ಹೊಸ ವರ್ಷ, ಹೊಸ ಸಂವತ್ಸರದ ಪ್ರಾರಂಭ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಕೊಡುವಂಥದ್ದಾಗಲಿ. ಅದೇ ರೀತಿಯಲ್ಲಿ ಮಾರ್ಚ್ 27ನೇ ತಾರೀಕು ಶ್ರೀರಾಮನವಮಿ, ರಾಮನ ಆರಾಧನೆ ಮಾಡುವಂಥದ್ದು. ನವಗ್ರಹಗಳಲ್ಲಿ ಎಲ್ಲ ದೋಷಗಳಿಗೆ ಒಂದು ಪರಿಹಾರ ಸಿಗೋದಕ್ಕೆ ತುಂಬ ಉತ್ತಮವಾದಂಥ ಒಂದು ಪರ್ವಕಾಲ. ರಾಮನ ದರ್ಶನ ಮಾಡಿ ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಫಲಗಳನ್ನು ಕಾಣ್ತೀರ. ಮಾರ್ಚ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 1ನೇ ತಾರೀಕು ಶುಕ್ರ ಮೀನ ರಾಶಿ ತನ್ನ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 14ನೇ ತಾರೀಕು ಸೂರ್ಯನು ಕೂಡ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಾರ್ಚ್ 25ನೇ ತಾರೀಕು ಶುಕ್ರ ಮತ್ತೊಮ್ಮೆ ಮೀನ ರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಕರ ಲಗ್ನ, ಮಕರ ರಾಶಿ, ವಿಶೇಷವಾಗಿ ಮಕರ ಲಗ್ನದವರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ ಅಷ್ಟಮಾಧಿಪತಿ ಸೂರ್ಯ ಶನಿ ಜೊತೆಯಲ್ಲಿರ್ತಾನೆ. ಅಷ್ಟಮದಲ್ಲಿ ಕೇತು, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಕುಜವತ್ ಕೇತು, ಶನಿವತ್ ರಾಹು ಅಂತ ಹೇಳ್ತಾರೆ. ಕುಜ ಮತ್ತು ಶನಿಯಂತೆ ರಾಹುಕೇತುಗಳು ಪಾಪಗ್ರಹಗಳಾಗಿ ಕೆಲಸ ಮಾಡ್ತಾರೆ ಅಂತ. 8ನೇ ಮನೆಯಲ್ಲಿರುವಂತಹ ಕೇತುವಿನ ಮೇಲೆ ಕುಜನ ದೃಷ್ಟಿ ಬೀಳುವಂಥದ್ದು ಬ್ಯಾಕ್ ಪೇಯ್ನ್, ಬೆನ್ನು ಹುರಿಯ ಸಮಸ್ಯೆಗಳು, ಸ್ತ್ರೀಯರಿಗೆ ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸಗಳಾಗುವಂಥದ್ದು, ಇಂಬ್ಯಾಲೆನ್ಸ್, ಇದೆಲ್ಲ ಕೊಡುತ್ತೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ನಿತ್ಯ ಪಠನೆ ಮಾಡಿ ಖಂಡಿತ ಈ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯದ ಬಗ್ಗೆ ಇದು ಒಂದೂವರೆ ತಿಂಗಳು ಮಕರ ಲಗ್ನದವರು ವಿಶೇಷವಾಗಿ ಗಮನ ಕೊಡುವಂಥದ್ದು ಸೂಕ್ತ. ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿ ಕುಜ ಮತ್ತು ರಾಹು ಸೇರ್ತಾರೆ. ಸ್ವಲ್ಪ ಆಂಗ್ಸೈಟಿ ಅಥವಾ ತುಂಬ ಬೇಗ ಕೋಪ ಬರುವಂಥದ್ದು, ಇದೆಲ್ಲ ಸರ್ಪದೋಷಗಳಿಂದ ಉಂಟಾಗುವಂಥದ್ದು. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳದೇ ಇದ್ದರೆ ಅನವಶ್ಯಕ ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ. ಇದೆಲ್ಲ ಏಪ್ರಿಲ್ ಫಸ್ಟ್ ವೀಕ್ ತನಕ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಏಕೆಂದರೆ ವರ್ಷಕ್ಕಾಗುವಷ್ಟು ಸಮಸ್ಯೆಗಳು ಇಲ್ಲೇ ಸೃಷ್ಟಿಯಾಗಿಬಿಡುತ್ತೆ ಅಂತ ಹೇಳ್ಬೋದು. ಇದನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ. ಏಕೆಂದರೆ ಮಾತಿನಿಂದ ನಿಷ್ಠುರಗಳ ಜೊತೆಗೆ ಧನಹಾನಿ ಆಗೋದಕ್ಕೂ ಕೂಡ ಅದು ಕಾರಣ ಆಗುತ್ತೆ. ಸೊ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ವಾಗ್ವಾದಗಳು, ವಾಕ್ಯಗಳಿಂದ ಉಂಟಾಗುವಂತಹ ಜಗಳ, ಧನಹಾನಿ ಆಗುವಂಥದ್ದು, ಅಂದರೆ ವಿಪರೀತವಾಗಿ ಖರ್ಚಾಗುವಂಥದ್ದು, ಇದೆಲ್ಲದಕ್ಕೂ ಕೂಡ ಪರಿಹಾರಾರ್ಥವಾಗಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ, ಸಾಧ್ಯವಾದಲ್ಲಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಪಂಚಾಮೃತ ಅಭಿಷೇಕ, ತುಳಸಿಯಿಂದ ಅರ್ಚನೆ, ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. 3ನೇ ಮನೆಯಲ್ಲಿ ರವಿ, ಶನಿ ಮತ್ತು ಶುಕ್ರ 3 ಗ್ರಹಗಳು ಸೇರ್ತಾರೆ. ಅದರಲ್ಲೂ ಲಗ್ನ ರಾಶಿಯ ಅಧಿಪತಿಯಾದಂತಹ ಶನಿ ಮಹಾತ್ಮ, ಅಂದರೆ ಕೇಂದ್ರಾಧಿಪತಿ, ಪಂಚಮಾಧಿಪತಿಯಾದಂತಹ ಶುಕ್ರ, ಅವರಿಬ್ಬರು ಪರಾಕ್ರಮದಲ್ಲಿ ಸೇರುವಂಥದ್ದು. ಯಾವುದೇ ಹಣಕಾಸಿನ ರಿಕ್ವೈರ್ಮೆಂಟ್ಗಳಿದ್ದಾಗ, ಅಂದರೆ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗುತ್ತೆ. ಈ ಟೈಮಲ್ಲಿ ಅದು ಹುಸಿಯಾಗೋದಿಲ್ಲ. ಯಾವುದೋ ಒಂದು ಮೂಲದಿಂದ ಹಣದ ಅನುಕೂಲಗಳು ಮಕರ ರಾಶಿಯವರಿಗೆ ಖಂಡಿತವಾಗ್ಲೂ ಆಗುತ್ತೆ. ಅದೇ ಪ್ರಮಾಣದಲ್ಲಿ ಖರ್ಚು ಕೂಡ ಆಗುತ್ತೆ. ಬಟ್ ಬರೋದಕ್ಕೆ, ಅಂದರೆ ಧನಾಗಮನಕ್ಕೆ ಯಾವುದೇ ಸಮಸ್ಯೆಗಳು ಖಂಡಿತ ಇಲ್ಲ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಅಣ್ಣ ತಮ್ಮಂದಿರ ನಡುವೆ ಸಣ್ಣ ಪುಟ್ಟ ವೈಮನಸ್ಯಗಳು ಉಂಟಾಗುವಂತಹ ಸಮಯ ಇದು. ವಾಗ್ವಾದಗಳನ್ನು ಮಾಡಿಕೊಳ್ದೇ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಅತಿ ಉತ್ತಮವಾದಂತಹ ಸಮಯ ಆಗಿರುತ್ತೆ ಇದು. ಇನ್ನು ಯಾವುದಾದ್ರೂ ಹೊಸ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ಮೇ ತನಕ ಅವಾಯ್ಡ್ ಮಾಡಿ. ಖಂಡಿತ ಮುಂದಿನ ದಿನಗಳಲ್ಲಿ ಉತ್ತಮ ರಿಸಲ್ಟನ್ನು ಕಾಣ್ತೀರಾ. ವಾಹನದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಸಣ್ಣ ಪುಟ್ಟ ಕಂಟಕಗಳು ಮಕರ ಲಗ್ನ ಅಥವಾ ಮಕರ ರಾಶಿಯವರಿಗೆ ಉಂಟಾಗುತ್ತೆ.
ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. 4th ಹೌಸಲ್ಲಿ ಒಂದು ವಾಹನ, ಇನ್ನೊಂದು ತಾಯಿಯ ಆರೋಗ್ಯ, ಇದೆರಡು ವಿಚಾರಗಳು ಏಪ್ರಿಲ್ 1st ವೀಕ್ ತನಕ ತುಂಬ ಕೇರ್ಫುಲ್ ಆಗಿರಬೇಕು ಮಕರ ರಾಶಿಯವರು. ಪಂಚಮ, ಜ್ಞಾನ, ಸಂತಾನ, ಪರಾಕ್ರಮ, ಪುಣ್ಯ ಸ್ಥಾನಾಧಿಪತಿ ಶುಕ್ರ ಉಚ್ಚಕ್ಷೇತ್ರದಲ್ಲಿರ್ತಾನೆ. ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಮತ್ತು ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಆಲ್ಮೋಸ್ಟ್ ಮಾರ್ಚ್ 25ರ ತನಕ ಬಹಳ ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಷಷ್ಠದಲ್ಲಿ ಗುರು ಇರ್ತಾನೆ, ವ್ಯಯಾಧಿಪತಿ, ಒಂದು ರೀತಿ ವಿಪರೀತ ರಾಜಯೋಗ. ಗುರುತರವಾದ ವ್ಯಕ್ತಿಗಳು ತುಂಬ ಪರಿಚಯ ಆಗ್ತಾರೆ ಈ ಸಮಯದಲ್ಲಿ. ಯಾವುದಾದ್ರೂ ಹೊಸ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ಗಳಿಗೆ ತುಂಬ ಈಗಿನ ಒಂದು ಕಾಂಟ್ಯಾಕ್ಟ್ಸ್ ಅನ್ನೋದು ಏನು ಸೃಷ್ಟಿಯಾಗುತ್ತೆ ಅದು ಮುಂದಿನ ದಿನಗಳಲ್ಲಿ ತುಂಬ ಉತ್ತಮ ಫಲ ಕೊಡುತ್ತೆ. ಮಕರ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗೋದು ಮೇ ತಿಂಗಳ ನಂತರದಲ್ಲಿ. ಖಂಡಿತ ಒಂದೆರಡು ಮುಖ್ಯವಾದ ವಿಚಾರಗಳಿಗೆ, ಅಂದರೆ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ವಿವಾಹ, ಉದ್ಯೋಗದ ಪರಿವರ್ತನೆ, ಇದೆಲ್ಲ ವಿಚಾರಗಳಿಗೆ ಮಕರ ರಾಶಿಯವರು ಮೇ ತನಕ ವೆಯ್ಟ್ ಮಾಡೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಇನ್ನು ಮಾಂಗಲ್ಯ ಸ್ಥಾನಾಧಿಪತಿ, ಆ ಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ಗುರುಬಲ ಅನ್ನೋದು ಇಲ್ಲದೇ ಇರುವ ಕಾರಣ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಇದೇನು ಅಷ್ಟೇನು ಉತ್ತಮವಾದಂತಹ ಸಮಯ ಅಲ್ಲ. ಮೇ ತನಕ ವೆಯ್ಟ್ ಮಾಡಿದರೆ ಮುಂದೆ ತುಂಬ ಒಳ್ಳೆಯದಾಗುತ್ತೆ. ದಂಪತಿಗಳ ನಡುವೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಗಳಿರೋದಿಲ್ಲ. ವಾಕ್ಯಗಳು ಕುಟುಂಬದಲ್ಲಿ ತುಂಬ ನಿಷ್ಠುರ ಅಥವಾ ವೈಮನಸ್ಯಗಳನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಜಸ್ಟ್ ಇದು ಒಂದು ಏಪ್ರಿಲ್ 1st ವೀಕ್ ತನಕ ಇರುವಂಥದ್ದು. ಇದನ್ನು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ಅಷ್ಟಮ, ಮೃತ್ಯುಸ್ಥಾನಾಧಿಪತಿಯಾದಂತಹ ಸೂರ್ಯ ಶನಿ ಜೊತೆಯಲ್ಲಿದ್ದು ಅಷ್ಟಮದಲ್ಲಿ ಕೇತು, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ತುಂಬ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಮತ್ತು ಸರ್ಪದೋಷಗಳಿಂದ ಬೆನ್ನುಹುರಿ ಅಥವಾ ಬ್ಯಾಕ್ ಪೇಯ್ನ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. 1.5 ತಿಂಗಳು ಈ ಥರದ ಸಮಸ್ಯೆಗಳು ಮಕರ ರಾಶಿ ಅಥವಾ ಮಕರ ಲಗ್ನದವರನ್ನು ಸ್ವಲ್ಪ ಬಾಧಿಸುತ್ತೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಯಾವುದೇ ಕಂಟಕಗಳು ಖಂಡಿತ ಇಲ್ಲ. ಭಾಗ್ಯಾಧಿಪತಿಯಾದಂತಹ ಬುಧ ಕುಜನ ಯುತಿಯಲ್ಲಿ ಸಂಚಾರ ಮಾಡ್ತಾನೆ. ಭಾಗ್ಯಸ್ಥಾನದ ಮೇಲೆ ರವಿ, ಶನಿ ಮತ್ತು ಶುಕ್ರನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಭಾಗ್ಯೋದಯಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಪಿತೃವಿನ ಅಂದರೆ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ತಂದೆ ತಾಯಿಯ ವಿಚಾರದಲ್ಲಿ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಮಾಸಗಳಲ್ಲಿ. ಕರ್ಮ, ಉದ್ಯೋಗ ಸ್ಥಾನಾಧಿಪತಿ ಶುಕ್ರ ಉಚ್ಚಕ್ಷೇತ್ರದಲ್ಲಿದ್ದಾನೆ. ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ತುಂಬ ಉತ್ತಮವಾದಂತಹ ಸಮಯ. ಅದರಲ್ಲೂ ಸ್ವಂತ ಉದ್ಯೋಗ, ಬಿಸ್ನೆಸ್ ಮಾಡುವಂಥವರಿಗೆ ಬಹಳ ಅದ್ಭುತವಾದಂತಹ ಸಮಯ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಲಾಭಸ್ಥಾನಾಧಿಪತಿ ಕುಜ ಧನಸ್ಥಾನದಲ್ಲೇ ಕೂತ್ಕೊಳ್ತಾನೆ. ಅನಿರೀಕ್ಷಿತವಾಗಿ ಧನ ಲಾಭಗಳನ್ನು ಕುಜ ಖಂಡಿತವಾಗ್ಲೂ ಕೊಡ್ತಾನೆ. ಅದೇ ರೀತಿಯಾಗಿ ರಾಹು ಅದನ್ನು ವ್ಯಯ ಮಾಡುವಂತಹ ಪ್ರಯತ್ನ ಮಾಡ್ತಾನೆ. ಅಂದರೆ ಬರೋದಕ್ಕೂ ತುಂಬ ಒಳ್ಳೆಯ ಅವಕಾಶಗಳಿದೆ. ಅದೇ ರೀತಿಯಲ್ಲಿ ಖರ್ಚುಗಳಿಗೂ ಕೂಡ ಮಕರ ರಾಶಿಯವರಿಗೆ ಈ ಮಾಸದಲ್ಲಿ ಹೆಚ್ಚಿನ ಅವಕಾಶಗಳು ಉಂಟಾಗುತ್ತೆ. ಸೊ ಖರ್ಚನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಧನಾಗಮನ ಖಂಡಿತ ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಉತ್ತಮ ಫಲಗಳನ್ನು ಕೊಡುತ್ತೆ. ವ್ಯಯಾಧಿಪತಿ ಗುರು ಷಷ್ಠದಲ್ಲಿದ್ದಾನೆ. ಗುರುದೃಷ್ಟಿ ಅನ್ನುವಂಥದ್ದು ವ್ಯಯಸ್ಥಾನದ ಮೇಲೆ ಬೀಳ್ತಾ ಇದೆ. ಗುರುತರವಾದ ಕರ್ಮಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆಗೆ ತುಂಬ ಉತ್ತಮವಾದಂತಹ ಸಮಯ. ದಕ್ಷಿಣಾಮೂರ್ತಿಗಳು ಅಥವಾ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ. ಮಕರ ರಾಶಿಯವರಿಗೆ 7.5 ಮುಕ್ತಾಯ ಆಗಿದೆ. ಗುರುಬಲ ಪ್ರಾರಂಭ ಆಗುತ್ತೆ ಮೇ ತಿಂಗಳಿಂದ. ತುಂಬ ಉತ್ತಮ ಸ್ಥಿತಿಗಳನ್ನು ಕಾಣ್ತೀರಾ. ಹಲವಾರು ವಿಚಾರಗಳು ನಿಮಗೆ ಅಡೆತಡೆಯಿಂದ ನಡೀತಾ ಬಂದಿದ್ದರೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಪರಿಹಾರ ಆಗುವಂತಹ ಒಂದು ಉತ್ತಮವಾದಂತಹ ಸಮಯ ಆಗಿರುತ್ತೆ. ಸೊ ಯುಗಾದಿಯ ವರ್ಷ ಭವಿಷ್ಯದಲ್ಲಿ ಅದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಮುಂದಿನ ಗುರಿ ಎಷ್ಟು ದೂರದೃಷ್ಟಿ ಇರುತ್ತೋ ಅಷ್ಟು ಗುರಿ ಮುಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಮುಂದಿನ ವಿವರಗಳನ್ನು ಜೊತೆಯಲ್ಲಿ ಕೊಟ್ಟರೆ ಈಗ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅನ್ನುವ ಒಂದು ನಿಖರವಾದ
ಒಂದು ದೃಷ್ಟಿಕೋನ ಸಿಗುತ್ತೆ ಅನ್ನುವಂಥ ಉದ್ದೇಶದಿಂದ. ಸೊ ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.